ಕ್ಷೇತ್ರ ಭಾರತೀಯ ಜನತಾ ಪಾರ್ಟಿ ಈ ಬಾರಿ ನಮ್ಮ ಲೋಕಸಭೆಗೆ 4 ಸುಧಾಕರ್ ಸರ್ ಅಭ್ಯರ್ಥಿಯಾಗಿ ನಿಂತಿದ್ದಾರೆ. ಈ ನೆಲಮಂಗಲ ಕ್ಷೇತ್ರದಲ್ಲಿ ನಾವು ಹೆಚ್ಚಿನ ಮತಗಳಿಂದ ನಾವು ಈ ಸಾರಿ ನಾವು ಗೆಲ್ತೀವಿ. ಹಿಂದೆ ಬಚ್ಚೇಗೌಡರು ಯಾವ ಥರ ಗೆಲ್ಸಿದೋ ಅದೇ ಥರನೇ BJP ಕಾರ್ಯಕರ್ತರು ಭಾಳ ಶ್ರಮ ವಹಿಸಿ ಹೆಚ್ಚಿನ ಓಟು 1 ಲಕ್ಷ ಖಂಡಿತ ಓಟು ನಮ್ಮ ನೆಲಮಂಗಲ ಕ್ಷೇತ್ರದಲ್ಲಿ ಬಂದು ನಮ್ಮ BJP ಗೆಲ್ತದೆ ಅಂತ ನಾವು 100% ನಾವು ಎಲ್ಲರೂ ನಂಬಿಕೆ ಇದ್ದೀವಿ. ಗೆಲ್ತಾರೆ ಅಂತ ಹೇಳ್ತೀನಿ. ಸರಿ, JDS ನೀವು ಮೈತ್ರಿ ಆಗಿದ್ದೀರಾ, ಹೊಂದಾಣಿಕೆ ಇದೆಯಾ? ಕೆಲವು ಕಡೆ ಗೊಂದಲ ಇದೆ ಅಂತ. ಇಲ್ಲ ಆ ಥರ ಏನಿಲ್ಲ. JDS ಮತ್ತೆ ನಮ್ಮ BJP ಅಣ್ಣ ತಮ್ಮಂದಿರಂತಾನೆ ಕೆಲಸ ಮಾಡ್ತಾ ಇದ್ದಾರೆ. ಯಾರ ಸುಮ್ಮನೆ ಊಹಾಪೋಹ ಅಂತ ಹೇಳ್ತಾರೆ. ಆಕ್ಚುಲಿ JDS ನಮ್ಮ ಜೊತೆಲಿ ಸೇರಿರೋದ್ರಿಂದ ಭಾಳ ಉತ್ತಮ ಆಗಿದೆ. ನಮ್ಮ ಹೆಚ್ಚಿನ ಮತಗಳು ನಮ್ಮ ಭಾರತೀಯ ಜನತಾ ಪಾರ್ಟಿಗೆ ಖುದ್ದಾಗಿ ಹಾಕ್ಸ್ತಾ ಇದ್ದಾರೆ. ಅವರೇ ಮನೆಗೆ ಹೋಗಿ ಅವರೇ ಖುದ್ದಾಗಿ ಮಾಡ್ತಾ ಇದ್ದಾರೆ. ನಾನೀಗ ನೆಲಮಂಗಲ ಟೌನಲ್ಲೆಲ್ಲ ವಿಚಾರಿಸ್ಕೊ ಬಂದೆ, ಬಸವನಹಳ್ಳಿಗೆ ಹೋಗಿದೆ, ಮೈಲಹಳ್ಳಿಗೆ ಹೋಗಿದೆ. ಅಲ್ಲೆಲ್ಲ ಕಂಪ್ಲೀಟ್ JDSನವರು ಮತ್ತು ನಮ್ಮ ಕಾರ್ಯಕರ್ತರು ಒಂದುಗೂಡಿ ಕೆಲಸ ಮಾಡ್ತಾ ಇದ್ದಾರೆ. ಖಂಡಿತ ನಮ್ಮದು ಭಾರತೀಯ ಜನತಾ ಪಾರ್ಟಿ ಈ ಭಾಗದಲ್ಲಿ ಗೆಲ್ತದೆ. ನಾವು ಇದು ನಮ್ಮ ಕಾಂಗ್ರೆಸ್ಗಿಂತ ನಾವು ಒಂದು 20,000 ಜಾಸ್ತಿ ಓಟು ನಾವು ತಗೋತೀವಿ. ನಾವು ಈ ಸರಿ 1 ಲಕ್ಷ ನಮಗೆ ಟಾರ್ಗೆಟ್ ಕೊಟ್ಟವ್ರೆ, ಅದನ್ನು ರೀಚ್ ಅಂತೂ ಗ್ಯಾರಂಟಿ ಆಗ್ತೀವಿ. ಓಕೆ. ಲೋಕಸಭಾ ಕ್ಷೇತ್ರದಲ್ಲಿ ರಕ್ಷಾರಾಮಯ್ಯನವರು ಯುವ ಚೇತನ ಹುಡುಗ ನಿಂತಿದ್ದಾನೆ. ಕಾಂಗ್ರೆಸ್ ಅಲೆ ಇದೆ. ನಮ್ಮ ಏರಿಯಾದಲ್ಲಿ ನಮ್ಮ ವಾರ್ಡ್ ನಂಬರ್ 6 ನಲ್ಲಿ ಕುರುಬರು ಬೀದಿ ಏರಿಯಾ ಮತ್ತೆ 3 ಬೂತ್ ಬರುತ್ತೆ. ನಮ್ಮಲ್ಲಿ 3 ಬೂತಲ್ಲೂ ನಾವು ಇದುವರೆಗೂ 5 MP ಎಲೆಕ್ಷನ್ ಮಾಡಿದೀವಿ. 5 MP ಎಲೆಕ್ಷನ್ ಅಲ್ಲಿ ಮತ್ತೆ ಮೊನ್ನೆ MLA ಎಲೆಕ್ಷನ್ ಆಗಲು ಇಡೀ ಕಸ್ಬಾದಲ್ಲಿ ಹೈಯೆಸ್ಟ್ ವೋಟ್ ಕೊಟ್ಟಿದ್ದೀವಿ. ಕಾಂಗ್ರೆಸ್ಗೆ ಇಲ್ಲಿ ಫುಲ್ ಲೀಡ್ ಬರುತ್ತೆ. ಸರ್, ಈಗ ಮಹಿಳೆಯರ ಗ್ಯಾರಂಟಿ ಮಹಿಳೆಯರ ಸ್ಪಂದನೆ ಯಾವ ತರ ಇದೆ? ಮಹಿಳೆಯರ ಸ್ಪಂದನೆ ಅವರ ವಾಲಂಟಿಯರ್ ಬಂದು ಮತದಾನ ಮಾಡ್ತಾ ಇದ್ದಾರೆ. ಅವ್ರು ನಾವು ಹೇಳಕ್ ಹೋದ್ರೆ ನಮ್ಗೆ 2,000 ರೂಪಾಯಿ ದುಡ್ಡು ಬರ್ತಾ ಇದೆ, ನೀವೇನು ನಮ್ಗೆ ಹೇಳೋದೇ ಬೇಕಾಗಿಲ್ಲ, ನಾವು ವೋಟ್ ಮಾಡ್ತೀವಿ ಕಾಂಗ್ರೆಸ್ಗೆ ಅನ್ನೋ ಒಂದು ಮನೋಭಾವ ಬಂದಿದೆ ಅವರಿಗೆ. ಹೆಚ್ಚಿನ ಸಂಖ್ಯೆಯಲ್ಲಿ ಅವರ ಮಹಿಳೆಯರು ಬಂದು ಇಲ್ಲಿ ಖುದ್ದಾಗಿ ಬಂದು ವೋಟ್ ಮಾಡ್ತಾ ಇದ್ದಾರೆ. ಕ್ಷೇತ್ರದಲ್ಲಿ 769 ಕೋಟಿ 869 ಕೋಟಿ ಜನಪ್ರಿಯ ಶಾಸಕರಾದ ನಮ್ಮ ಶ್ರೀನಿವಾಸ್ ಅವರು ಇದೇ ಮೊದಲ ಬಾರಿಗೆ ನಮ್ಮ ಶಾಸಕರು ಇಡೀ 30-35 ವರ್ಷದ ನನ್ನ ಸರ್ವಿಸಿನಲ್ಲಿ ಮೊದಲೇ ಶಾಸಕರು ಅಂತ ಹೇಳ್ಬೋದು. ನಾವು ಈ ಅನುದಾನದಲ್ಲಿ ಇಡೀ ಸರ್ಕಾರದಲ್ಲಿ ಮೊದಲೇ ಶಾಸಕರು ಅಂತ ನಾವು ಹೇಳಿ ನಾವು ಇದನ್ನ ಅನುದಾನ ನಮ್ಮ ಅಭಿವೃದ್ಧಿ ಕೆಲಸ ಕಾರ್ಯಕ್ಕೆ ನೆಲಮಂಗಲ ಕ್ಷೇತ್ರಕ್ಕೆ ತಂದಿದ್ದಾರೆ. ಸರ್, ನಮ್ಮಲ್ಲಿ 75 ಇಂದ 80% ವೋಟ್ ಹಿಡಿಯಿತು. ನಮ್ಮ ಹೆಸರು ಗಂಗಾಧರ್ ಅಂತ, ನಗರಸಭಾ ಸದಸ್ಯರು. ಏನು ಲೆಕ್ಸದಲ್ಲೇ ಓಟ್ ಆಗ್ತಾ ಇದ್ದಾರೆ ಬಂದು. ಗ್ಯಾರಂಟಿ ಯೋಜನೆಗಳು ಭಾಳ ತುಂಬ ವರ್ಕೌಟ್ ಆಗ್ತಾಯಿದೆ. ಪ್ಲಸ್ ಅಭಿವೃದ್ಧಿ ಕೆಲಸ ನಮಗೆ ನಮ್ಮ ಸ್ಥಳೀಯ ಶಾಸಕರಾದ ಶ್ರೀನಿವಾಸರವರು ಇಲ್ಲಿಗೆ ನಮಗೆ 2.5 ಕೋಟಿ 3 ಕೋಟಿ ಈ ಊರಿಗೆ ಬಜೆಟ್ ಕೊಟ್ಟಿದ್ದಾರೆ. ಆದ್ದರಿಂದ ನಾವು 3 ಬಸ್ಸಿಂದಾಗಲಿ ಅಕ್ಕಿದಾಗಲಿ 2,000 ರೂಪಾಯಿದೇ ಆಗಲಿ ಎಲ್ಲದೂ ತುಂಬ ವರ್ಕೌಟ್ ಆಗಿ ಜನ ಕಾಂಗ್ರೆಸ್ಗೆ 95% ಬೆಂಬಲಿಸ್ತಾ ಇದ್ದಾರೆ. ನಮ್ಮೂರಲ್ಲಿ ಮಾಜಿ ಶಾಸಕರ ಪ್ರಭಾವ ಏನೂ ಇಲ್ಲ. ಬಂದಿದ್ರು 2 ಅವರ್ ಕೂತಿದ್ರು ಹೊರಟೋರು. ಮತದಾರರು ಏನಂತಾರೆ? ಮತದಾರರೆಲ್ಲ ನೋಡಿ ಇಲ್ಲೇ ಐತಿ, ನೋಡಿ ಎಲ್ಲ ಇದೆ. ಇನ್ನೂ ಜಾಸ್ತಿ ಜನ ಇದ್ರು ಹೋಗಿದ್ದಾರೆ. ಶಾಸಕರ ಅಭಿವೃದ್ಧಿ ಕಾರ್ಯ ಏನಾದ್ರು ಕೈ ಹಿಡಿತಾ ಅಂತ? ಯಾವ ಶಾಸಕರು? ನಮ್ಮ ಹಾಲಿ ಶಾಸಕರು ಅಭಿವೃದ್ಧಿ ಕಾರ್ಯ ಗ್ರಾಂಟ್ ಕೊಟ್ಟು ಪೂಜೆ ಮಾಡಿ ಹೋಗಿದ್ದಾರೆ. ಅದು ತುಂಬ ವರ್ಕೌಟ್ ಆಗುತ್ತೆ. ಎಷ್ಟು ವೋಟ್ ಬರ್ಬೋದು? 95% ನಮ್ಮೂರಲ್ಲಿ ಕಾಂಗ್ರೆಸ್ ಕೊಡ್ತೀವಿ. 95 ರಂಗನಾಥ್